ಜನರ ತಂಡ ಬಂದಿರ್ತಾರೆ, ಎಲ್ಲೆಲ್ಲಿ ವಿಸಿಟ್ ಮಾಡಿದ್ರು? ಇದು ಮಹದಾಯಿ ಪ್ರವಾಹ ಅಂತ, ಇದು ಮಹದಾಯಿ ಮ್ಯಾನೇಜ್ಮೆಂಟ್ ಕಮಿಟಿ, ಇದು ಅಂದರೆ ಅಥಾರಿಟಿ ಸೆಂಟ್ರಲ್ ಗೌರ್ಮೆಂಟಿಂದ ಮಾಡಿದೆ. ಇದು ಕಮಿಟಿ ಕೆಲಸ ಏನು ಅಂತ ಹೇಳಿದರೆ, ಮಹದಾಯಿ ಬೇಸಿನ್ನು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗೋವಾನಲ್ಲಿ ಏನು ಮಹದಾಯಿ ಬೇಸಿನಲ್ಲಿ ಬೇರೆ ಬೇರೆ ಏನು ಯೋಜನೆಗಳಿದ್ದಾವೆ ಅದನ್ನು ಮಾನಿಟರ್ ಮಾಡೋದು. ಅಂದರೆ ಮುಗಿದ ಮೇಲೆ 3 ಸ್ಟೇಟಲ್ಲೂ ಯಾವುದು ಇದು ನೀರು ಸರಿಯಾಗಿ ಕೊಡೋದನ್ನ ಮ್ಯಾನೇಜ್ಮೆಂಟ್ ಮಾಡೋ ಇದು ಅಥಾರಿಟಿ ಅಷ್ಟೇ. ಸೊ ಇವರಿಗೆ ಮತ್ತು ಯಾವುದಾದ್ರು ಕಾಮಗಾರಿಗಳಿಗೆ ಯಾವುದು ಸಂಬಂಧ ಇಲ್ಲ. ಅವರು ಇದು ಆಗಿ 1 ವರ್ಷ ಆಗಿದೆ ಈ ಅಥಾರಿಟಿ ಫಾರ್ಮ್ ಆಗಿ. ಈ ಅಥಾರಿಟಿ ಈಗ ಅವರಿಗೆ ಫ್ಯಾಮಿಲರೈಸೇಷನ್ ವಿಸಿಟ್, ಅಂದರೆ ಫ್ಯಾಮಿಲರೈಸ್ ಆಗೋಕ್ಕೆ ಏರಿಯಾ ಫಸ್ಟು ಗೋವಾ 2 ದಿನ ವಿಸಿಟ್ ಮಾಡಿದ್ದಾರೆ. 1 ದಿನ ಮಹಾರಾಷ್ಟ್ರದ ಎಲ್ಲ ಯೋಜನೆಗಳು ಮತ್ತು ಮುಂದೆ ತಗೊಳ್ಳೋಂಥ ಯೋಜನೆಗಳು ಏನು ಮಹದಾಯಿ ಬೇರೆ ಬೇಸಿನ್ ಒಳಗಡೆ ಬರುತ್ತೆ ಅದನ್ನೆಲ್ಲ ನೋಡಿದ್ದಾರೆ. ಇವತ್ತು ಕರ್ನಾಟಕದ್ದು ನೋಡಿದ್ದಾರೆ. ಸೊ ಅವರು ಫ್ಯಾಮಿಲರೈಸ್ ಆಗ್ತಾಯಿದ್ದಾರೆ, ಅಂದರೆ ಬೇಸಿನಲ್ಲಿ ಏನೇನು ಯೋಜನೆಗಳು ಬರ್ಬೋದು, ಯೋಜನೆಗಳು ಇದ್ದಾವೆ ಅಂತ ಅವರಿಗೆ ಮುಂದಿನ ದಿನಗಳಲ್ಲಿ ಅವ್ರು ಏನಾದ್ರು ಡಿಸಿಷನ್ ತೊಗೊಳ್ಬೇಕು ಅಂತ ಹೇಳಿದರೆ ಯಾವ ಥರ ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂಥೇಳಿ ಅದಕ್ಕೆ ಸುಮಾರು 8 ಜನರ ಕಮಿಟಿ, ಮಿಸ್ಟರ್ ಸ್ಕಾಟ್ ಅಂತ ಅವರು CWC ಮೆಂಬರ್ ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ಭಾರತ ಸರ್ಕಾರದಿಂದ ಆಗಿರೋದು. ನಮ್ಮ ಸರ್ಕಾರದಿಂದ ನಮ್ಮ ACS ವಾಟರ್ ಸಪ್ಲೈ ಇದ್ದಾರೆ, ಅವರು ತನ್ನ ಪ್ರತಿನಿಧಿಯಾಗಿ ನನ್ನನ್ನು ಕಳಿಸಿದ್ದಾರೆ. ಸೊ ಇದೊಂದು ಭೇಟಿ ವಿನಃ ಇದು ಯಾವುದೇ ಒಂದು ಕಾಮಗಾರಿಗೆ ಸಂಬಂಧಿಸಿದ ವಿಷಯದ ಬಗ್ಗೆ ಅಲ್ಲ ಅಂತ ಹೇಳಿ. ಸರ್, ಈಗ ಗೋವಾ CM ಅವರು ಈ ಟೀಮ್ ಯಾವಾಗ ಬರುತ್ತೆ ಅಂತ ಕನ್ಫರ್ಮ್ ಆಗುತ್ತಲ್ಲ, ಕರ್ನಾಟಕ ಸರ್ಕಾರ ಇಲ್ಲಿಗಲ್ ಆಗಿ ಕಾಮಗಾರಿ ಮಾಡ್ತಾ ಇದೆ, ಈ ಪ್ರವಾಹ ತಂಡ ಹೋಗಿ ಅದನ್ನು ಬಯಲಿಗೆ ಎಳಿತೆ ಅಂತ ಒಂದು ಟ್ವೀಟ್ ಮಾಡಿದ್ರು. ಈಗ ಈ ಟೀಮು ಕೂಡ ಅಲ್ಲಿ ಹೋಗಿತ್ತು, ಏನು ಕಾಮಗಾರಿ ನಡೆಯುತ್ತಾ? ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಟ್ವೀಟ್ ಬಗ್ಗೆ. ಆದರೆ ಇದು ನಾನು ಹೇಳಿದಾಗೆ ಇದು ಮ್ಯಾನೇಜ್ಮೆಂಟ್ ಅಥಾರಿಟಿ, ಇದು ಕಾಮಗಾರಿ ಬಗ್ಗೆ ಯಾವುದು ನಿರ್ಣಯ ತಗೊಳ್ಳಲ್ಲ. ಹೇಳಿದ್ನಲ್ಲ ನಾನು ಹೇಳಿದ್ನಲ್ಲ, ಮಹಾರಾಷ್ಟ್ರ, ಕರ್ನಾಟಕ, ಗೋವಾ. ಸೊ ನಮ್ಮಲ್ಲಿ ಆಗ್ತಾ ಇರೋ ಏನು ನಾವು ಯೋಜನೆ ಹಾಕ್ಕೊಂಡಿದ್ದೀವಿ, ಅದರ ಈ ಮಹದಾಯಿ ಯೋಜನೆಯಲ್ಲಿ ನಮ್ಮ ಯೋಜನೆ ಇದ್ದಾವೆ, ಎಲ್ಲನೂ ವಿಸಿಟ್ ಮಾಡಿ. ಸರ್, ಇವರು ಬಂದಿದ್ದರಿಂದ ನಮಗೇನಾದರೂ ಅನುಕೂಲ ಆಗುವಂಥದ್ದು? ಅಲ್ಲ, ಇದು ಅನುಕೂಲ ಅನಾನುಕೂಲ ಅಂತೇನಲ್ಲ, ಇದು ಅವರು ಫ್ಯಾಮಿಲರೈಸೇಷನ್ ವಿಸಿಟಿಗೆ ಬಂದಿದ್ದಾರೆ. ಇವರು ವರದಿ ಕೇಂದ್ರ ಸರ್ಕಾರಕ್ಕೆ ಅಣ್ಣ